ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿರೋ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯ ಬಯಲ್ಸೀಮೆ ಹುಡುಗಿ. ವೆಲ್ಕಮ್ ಟು ನ್ಯೂ ವ್ಲಾಗ್. ಇವತ್ತೇನೇನು ಕೆಲಸ ನೋಡುವ ಬನ್ನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸ್ನೇಹಿತರೆ ಮೆಕ್ಯಾನಿಕ್ ಅಪ್ಪಾಜಿ ಬಂದಿತ್ತು, ಬಂದಿದ್ದಾರೆ. ಟ್ಯಾಕ್ರಿ ಬ್ಯಾಟ್ರಿ ಇದಾಗಿತ್ತು ಒಂದು ಸ್ವಲ್ಪ. ಅದು ಏನಾಗಿತ್ತಂತಾನೆ ಗೊತ್ತಲ್ಲೇ, ತಳ್ಳಿದ ಮಾತ್ರ ಶೆಲ್ಪ್ ಆಗೋದಷ್ಟೇ. ಅದಕ್ಕೆ ಬ್ಯಾಟ್ರಿ ಏನೋ ಡೌನ್ ಆಗೈತೆ ಅಂತ ಅಂದರು ಇವಂಕಲ್ಲು. ಸೊ ಅದಕ್ಕೆ ಇವಾಗೇನು ಬ್ಯಾಟ್ರಿ ಚಾರ್ಜ್ ಕಡೆಗೆ ತಗೊಂಡು ಹೋಗಿ ನಾನು ಚಾರ್ಜ್ ಮಾಡಿಸ್ಬೇಕಾ ಏನೋ ಗೊತ್ತಿಲ್ಲ, ನೋಡುವ. ಅದನ್ನೆಲ್ಲ ನೋಡ್ತದ ಇವರು. ಅಂದರೆ ಕಂಟಿನ್ಯೂ 2-3 ತಿಂಗಳು ಸುಮ್ಮನೆ ನಿಲ್ಲಿಸ್ಬಿಟ್ಟಿದ್ವಿ. ಶೆಲ್ಪ್ ಅಂದರೆ ಇದು ಶೆಲ್ಪ್ ಮಾಡಿರಲಿಲ್ಲ, ಅದಕ್ಕಿನ್ನೇನು ಡೌನ್ ಆಗೈತೆ. ಅದಾದಮೇಲೆ ತಾಂಡೋದ್ವಲ್ಲ, ಒಂದ್ಸರಿ ಆಯಿತು. ತಿರ್ಗಾ ಟಿಲ್ಲರು ಹೊಡಿಬೇಕಾದ್ರೆ ನಿಂತು ಬಿಡ್ತಂತೆ ಅಣ್ಣ. ಹಂಗಂತೂ ಇನ್ನೇನು ಬಂದು ನೋಡ್ತಿದ್ದಾರೆ. ಇನ್ನೊಂದು ಟ್ಯಾಕ್ರಿ ತಂದು ತಳ್ಕೊಂಡು ಬಂದ್ರು ಅವತ್ತೆ. ಹೆಂಗೆ ಸದ್ಯಕ್ಕೆ ಎಲ್ಲ ಕೆಸರು ಹೆಂಗಾಗಿದೆ ನೋಡಿ ಟೈರಿ. ಸ್ನೇಹಿತರೆ ಬ್ಯಾಟ್ರಿ ಇದಾಗಿದೆ, ಯಾಕಂದರೆ ಡಿಸ್ಟ್ ವಾಟ್ರು ಹಾಕಿಲ್ಲ ಅಂತೆ. ಅದು ಏನು ಗೊತ್ತಾ, ನಾವು ಓಡಾಡಿಸ್ತೀವಲ್ಲ ಅದ್ರ ಮೇಲೆ ಅದು ಡಿಪೆಂಡ್ ಅಪಾನ್ ಆಗುತ್ತೆ. ಅದಕ್ಕೆ ಅದನ್ನು ಹಾಕಿಲ್ಲ ಒಂದು ಸ್ವಲ್ಪ, ಅದಕ್ಕೆ ಡ್ರೈ ಆಗೈತಿ. ಇವಾಗ ಚಾರ್ಜ್ ಮಾಡಿಸ್ಕೊಂಬರ್ತಾರೆ ಅಪ್ಪಾಜಿ. ಅದು ಹೋಗುತ್ತೆ, ಇಲ್ಲಾಂದರೆ ಅಣ್ಣ ಆದರೂ ಹೋಗುತ್ತೆ. ಚಾರ್ಜ್ ಮಾಡಿಸ್ಕೊಂಬಂದ್ಮೇಲೆ ಎಲ್ಲ ಫಿಟ್ಟಿಂಗ್ ಇದು ಮಾಡ್ತೀವಿ. ಅದೆಷ್ಟಾಗುತ್ತೆ ಏನು ಕತೆ ಗೊತ್ತಿಲ್ಲ, ಆಮೇಲೆ ಹೇಳ್ತೀನಿ. ಸೊ ಇದಾದ ಅಂದರೆ ಮೊನ್ನೆ ತಗೊಂಡ್ವಲ್ಲ, ಅದಕ್ಕೆ ಇದು ಸೆಕೆಂಡ್ ಹ್ಯಾಂಡ್ ಗಾಡಿ ಬೇರೆ. ಅದು ಯಾವಾಗ ಇದಾಗಿತ್ತು ಏನು ಕತೆ, ನಾವು ಹಾಕಿರೋಕ್ಕಿಲ್ಲ ಅನಿಸುತ್ತೆ. ನನಗೇನೋ ಅನ್ಸೋ ಪ್ರಕಾರ ಹಾಕಿಲ್ಲ, ತಂದಿಗಿಟ್ಟು ಹಾಕಿಲ್ಲ ಅನಿಸುತ್ತೆ. ಏನೋ ಅಲ್ಲಿ ಮೆಕ್ಯಾನಿಕ್ ಒಂದ್ಸರಿ ಹೋಗಿತ್ತು, ಅವಾಗೇನಾನ ಹಾಕ್ಸ್ಕೊಂಬಂದಿದ್ರೆ ನಮ್ಮ ಅಣ್ಣಾರ ಹಾಕ್ಸ್ಕೊಂಬಂದಿರ್ಬೇಕಷ್ಟೆ. ಇನ್ಮೇಲೆಲ್ಲ ಎಚ್ಚರಿಕೆ ಇರಬೇಕಂತಾರಲ್ಲ, ಹಾಗೆ ಮುನ್ನೆಚ್ಚರಿಕೆ ಇದ್ದರೆ ಮಾತ್ರ ಸಾಧ್ಯ. ನಮ್ಮ ಅಣ್ಣ ಒಂದು ಸ್ವಲ್ಪ ನೋಡ್ಕೊಳ್ತಾನೆ. ಅತ್ಲಾಗೆ ಕುರಿನೂ ನೋಡ್ಕೋಬೇಕಲ್ಲ, ಅತ್ಲಾಗ ದ್ಯಾಸದ ಕಡೆಗೆ ಆ ಕಡೆ ಸೈಡು ಕೊಟ್ಟಿರಲ್ಲ. ಇನ್ನೇನು ಅದು ತಗೊಂಡೋಗುತ್ತೆ ಅಪ್ಪಾಜಿ. ನಾನು ಹೋಗಿ ಒಂದು ಸ್ವಲ್ಪ ಕಳೆ ಏನೈತೆ ಇವಾಗ. ಕೂಲರ್ ಒಂದು 3 ಏನೋ ಬಂದಿದ್ದಾರೆ ಅಂತ ಅಮ್ಮ. ಸೊ ಹೋಗ್ಬೇಕು. ಬ್ಲಾಕಿ ಬಾರೆ, ಊಟ ತಿಂದು ಬಾರೆ. ಸ್ನೇಹಿತರೆ ನಮ್ಮ ಬ್ಲಾಕಿ ಅಮ್ಮ ಅಲ್ಲಿ ಊಟ ತಿಂತದಾಳ ಅವಳು, ಯಾಕಂದರೆ ಅವಾಗ ರಿಪೇರಿ ಮಾಡೋರಲ್ಲ, ಇಕ್ಲಿಲ್ಲ, ಅದಕ್ಕೋಸ್ಕರ. ಸೊ ನಾನಿನ್ನೇ ನೋಡ್ತೀನಿ. ಅವ್ರ ಹೆಸರು ಅಮೀರ್ ಅಂತ ಅಂದು, ಆ ವ್ಯಕ್ತಿ ಹೆಸರು ನಮ್ಮ ಚಳ್ಕೆರೆ. ಇವ್ರು ಯಾರೋ ಅಂದರೆ ಪರಿಚಯಸ್ತ್ರೆ. ಇವರು ಇನ್ನು ಯಾರೋ ಗೊತ್ತಿಲ್ಲ ನನಗೆ. ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಆ ವ್ಯಕ್ತಿನ. ಹಳೊಬ್ರು ಬರೋರು ಒಂದು 3 ಏನೋ ಇದ್ದರು, ಅವರು ಬಂದಿಲ್ಲ. ಈತನ್ನೇನೋ ಕಳಿಸಿರ್ಬೇಕು ಅವರೇ, ಅದಕ್ಕೋಸ್ಕರ. ಸ್ನೇಹಿತರೆ ನಮ್ಮ ದ್ಯಾಮಜ್ಜಿ ಬಿಟ್ಟರೆ ಇನ್ಯಾರೂ ಬಂದಿಲ್ಲ ನೋಡಿ. ಅಲ್ಲಿ ನೋಡಿದ್ರೆ ನಾನು 3 ಏನೋ ಬರ್ತಾರೆ ಅಂತ ಅಂದ್ಕೊಂಡೆ. ಏನು ಡೈಲಾಗ್ ಆಡಿದ್ದೆ ದ್ಯಾಮಜ್ಜಿ. ನಮ್ಮ ಮಂಜಮ್ಮನ ಅಡ್ಕೆ ಸಾರ್ ಮುರ್ಗೆ ಸರ್ ಅಂದ್ರೆ ಹೋಗೋದು ಬಿಟ್ಟು ಅಮ್ಮ ನಿಮ್ಗೆ ಸಾರು ಮುರ್ಗೆ ಸಾರು ಇದನ್ನ ಹೋಗಲ್ಲ ಪಾಪ ಇಲ್ಲ ನೀನ್ ತಂದಿಲ್ಲ. ಹೋಗಿ ಬೈಸ್ಕೊಂಬತ್ತ ಇನ್ನ ತಂದಿಲ್ಲ. ಇನ್ನ ವಯಸ್ಸಾದಾರ ನಮ್ಮನ್ನು ಇಷ್ಟೊತ್ತಿಗೆ ಅಲ್ಲ, ಇಷ್ಟೊತ್ತಿಗೆ ತಂದಿಕ್ಕಿದ್ರೆ ನೀವೆಲ್ಲ ನಾವು ಸುಮ್ಮನೆ ಇರ್ತೀರಾ? ಸ್ನೇಹಿತರ ಬುತ್ತಿ ತಂದೆ ದ್ಯಾಮಜ್ಜಿ ಉಣ್ತೈತೆ. ಹಾಕ್ಬರೋ, ಊಟ ಮಾಡಿ ಹಾಕ್ಬರೋ. ಆ ಮರಿಗೋ ನೀರಿಕ್ಕಿ ಹಂಗೆ. ನಮ್ಮ ಮಂಜಮ್ಮ ಏನು ಮುರ್ಗೆ ಸಾರು ಹೋಯ್ತಿತ್ತು, ಅದ್ರಾಗ ಹೆಸ್ರಾಗ ಉಣ್ತದಾಳ. ಅಲ್ಲೇ ನಾವು ಬರೋತಿ ಪೀಸ್ ಪಾಪ ಬಂದಿದ್ದೆ ಲೇಟ್ ಆಯಿತು, ಅದಕ್ಕೆ ನಾನು ಅಷ್ಟೊತ್ತಿಗೆ ಪೀಸೇ ತಿಂದ್ಬಿಟ್ಟದಾಳೆ. ಸ್ನೇಹಿತರೆ ಇನ್ನೇನು ಊಟ ಆಯಿತು. ಅದಕ್ಕೆ ಅಮ್ಮಯ್ಯ ಒಂದು ತಗೊಂಡು ಹೋಗುತ್ತೆ, ಹುಲ್ಲು ಬಾಸ್ ಹಾಕೊಂಡು. ನಾನು ದ್ಯಾಮಜ್ಜಿ ಸೇರ್ಕೊಂಡು ಕಾಲ ತೆಗಿತೀವಿ. ಅಪ್ಪಾಜಿ ಇಲ್ಲಲ್ಲ, ಅದಕ್ಕೆ ಹುಲ್ಲು ಹಾಕ್ಬರೋದು ಹೋಗುತ್ತೆ. ಸ್ನೇಹಿತರೆ ಇನ್ನೇನು ಅದು ಇವಾಗ ಏನು ತಗೊಂಡೋಗಿದ್ವಿ ಅದು ಆಯಿತು. ಸೊ ಅದಕ್ಕೆ ಅವ್ರು ತೆಗಿತಾದ್ರೆ ಡ್ಯಾಮೇಜ್ ಇದ್ದು ಚಪ್ಪಲಿ ಹಾಕ್ಯಂಬರಮ್ಮ ಅಂತಂತು.
ಇದು ಇಲ್ಲಿ ಬಿಟ್ಟಿತ್ತು, ಅದಕ್ಕೆ ಹಾಕೊಂಡು ಹೋಗ್ತಾಯಿದ್ದೆ. ಇನ್ನೇನು ಕಾಲು ತೆಗ್ದು ನಾನು ಹೋಗೋಣ, ನೀನು ಹೋಗ್ತೀಯಲ್ಲ ಹಾಗೆ ಹಾಕೊಂಬಂದು ಕೊಟ್ಟು ಹೋಗು ಅಂತಂದು. ಅದಕ್ಕೆ ಸ್ನೇಹಿತರೆ ನಾನು ಹೋಗ್ತೀನಿ, ಯಾಕಂದರೆ ಕಡ್ಲೆಬಳ್ಳಿ ಹಚ್ಚೋಕೆ ಅದಕ್ಕೆ ಬೇಕಿಲ್ಲ ನಮ್ಮ ಸಣ್ಣ ಬಂದು ಮಾತಾಡ್ತಾ ನಾನು ಏನು ಮಾಡೋಕ್ಕೆಲ್ಲ ಆಗಿದೆ, ಏನು ಮಾಡೋದು ಗೊತ್ತಿಲ್ಲ. ಇತ್ತೀಚೆಗೆ ಆಗ್ತೈತಿ, ಹಾಕೋ ಬರೋಂಗಿಲ್ಲ, ಮಾಡ್ಬೇಕು ಅನ್ನೋದೇ ಗೊತ್ತಾಗುತ್ತೆ. ಸ್ನೇಹಿತರೆ ಇನ್ನೇನು ನಾನು ಹೊತ್ಕೊಂಡು ಹೋಗ್ತಾಯಿದ್ದೀನಿ. ಅಲ್ಲಿ ನಮ್ಮ ದ್ಯಾಮಜ್ಜಿ ನಮ್ಮ ಬರಕತ್ತಿದ್ದಾರೆ. ನಾಳೆ 2:07 ಆಗೈತೆ. ಬೆಳಿಗ್ಗೆ ಬಂದರು 2 ಗಂಟೆಗೆ ಹೋಗ್ತಾರೆ, 7:15 ಬರ್ತಾರೆ ಹೊಲ್ದತ್ತ. ಇಷ್ಟೊತ್ತಿನಾಗ ಹೋಗ್ತಾರೆ. ಮತ್ತು ನನಗೆ 9ರಿಂದ ಬಂದರೆ 9 ಗಂಟೆಗೆ ಬಂದರೆ 5 ಗಂಟೆಗೆ ಹಂಗೆ ಹೋಗ್ತಾರೆ. ಹುಲ್ಲೂರೇ ನೋಡಿ. ಹುಲ್ಲೂರೇನು ಪೊಣಿಗೆ ಪರವಾಗಿಲ್ಲ, ಆದರೂ ತೂಕ ಐತೆ. ಸ್ನೇಹಿತರೆ ಹಿಂಗೆ ಬಂದ ದನಗಳು ಹೆಂಗೆ ನೋಡ್ತದೆ, ನೀರು ಇಕ್ಬಿಟ್ಟಿವು, ಕಡಲೆಬಳ್ಳಿ ಅಲೆ ಹಾಕಿತ್ತು. ನಮ್ಮ ಬ್ಲ್ಯಾಕ್ ನೋಡಿ ಹೆಂಗೆ ಬೀಳ್ತೈತೆ. ಯಾರು ಬಂದಿದ್ರೋ ಏನೋ ಗೊತ್ತಿಲ್ಲ, ಬೊಗ್ಲಕತ್ತದ ಸುಮ್ಮನೆ. ನಾನು ಯಾರು ಕಂಡಿಡ್ದೆ, ಹುಲ್ಲುತ್ಕೊಂಬಂದಿರುತ್ತೆ ನೋಡಿ ಹೆಂಗೆ ಆಡ್ತದೆ. ಕೈರ ಅತ್ತಾಗಲ್ಲ ಹೋಗ್ತತೆ ನಮ್ಮ ಜೂವಿ ಫಸ್ಟಿಗೆ ಯಾರು ಅಂತ ನೋಡಿ. ಜೂವಿ ನಾನು ಯಾರು, ನಮ್ಮ ಬ್ಲ್ಯಾಕ್ ಯಾಕೆ ಯಾರೋ ಬಂದಿದ್ದಾರೆ, ಇಲ್ಲಾಂದ್ರೆ ನಾಯಿಗಳು ಹೋಗಿರ್ತವೆ, ಅದಕ್ಕೆ ಹೋಗ್ತೈತೆ ನೋಡಿ. ಅದು ಬಟ್ಟ ನಾಯಿ ಅಲ್ಲಿ ಬಂದಿತ್ತು, ಅದೇ ನಾಯಿ, ಅದಕ್ಕೆ ಬೊಗ್ಳು. ಅಮ್ಮ ಕಟ್ಕಾವಲ್ಲ, ಅಲ್ಲಿ ಮಲ್ಕೊಂಡ್ಬಿಟ್ರೆ ಎಲ್ಲ ವೀಕ್ಷಣೆ ಮಾಡ್ತಾರೆ ಅಲ್ಲಿಂದ ನೋಡಿ ಹೆಂಗೆ. ಕಟ್ಕಾವಲ್ಲ ಅಂದ್ರೆ ನಮ್ಮ ಬ್ಲ್ಯಾಕಿ ಅಮ್ಮ. ಏನು ಬ್ಲ್ಯಾಕಿ ಅಮ್ಮ? ಸೊ ದನಿಗೆ ನೀರು ಇಕ್ತೀನಿ ಇವಾಗ, ಇಲ್ಲಾಂದ್ರೆ ಕುರೆಟ್ಟಿ ಆದರೂ ಹೊಡಿತೀನಿ, ಅಮ್ಮ ಬಂದಾದರೂ ಇಕ್ಕೋದು. ಅವು ಇತ್ಲಾಗೆ ನೋಡ್ತದ. ಸ್ನೇಹಿತರೆ ಮೆಹಂದಿ ಸೊಪ್ಪು ಹೊತ್ತು ಕಿತ್ಕೊಂಡ್ಬಂದಿದ್ದು ಇನ್ನೂ ಹಂಗೆ ಐತೆ, ಅದಕ್ಕೆ ಬಿಸ್ಲಾಗ ಕಿತ್ತೀನಿ, ಆಮೇಲೆ ಪುಡಿ ಇದು ಮಾಡಿ ನೋಡುವ. ಬಿಸ್ಲಾಗ ಕಿತ್ತೀನಿ, ಬಿಸ್ಲಾಗ ಕಿತ್ತೀನಿ. ಹೋಗಿ ಒಂದು ಸ್ವಲ್ಪ ಮಕ್ಕ ತೊಗೋಬೇಕು. ಸ್ನೇಹಿತರೆ ನೋಡಿ ಕೈಯೆಲ್ಲ ಹೆಂಗದಾವ, ಕಾಂಗ್ರೆಸ್ ಎಲ್ಲ ಇದು ಇಲ್ಲಂತೂ ಒಂದು ಸ್ವಲ್ಪ ನೋವೇ ಆಗ್ಬಿಟ್ಟೈತೆ. ಇದೇನೈತೆ ಚರ್ಮ ಹೊಯ್ಬಿಟ್ಟೈತೆ, ಕಾಂಗ್ರೆಸ್ ನೋವಾಗ್ಬಿಟ್ಟೈತೆ. ಅದಕ್ಕೆ ಇವಾಗ ಹೋಗಿ ಕೈಯೆಲ್ಲ ನೀಟಾಗಿ ತೊಳ್ಕೊಂಬರ್ತೀನಿ. 2 ಕೈನೂ ಹಂಗೆ ಇದು ಅಷ್ಟೊಂದಾಗಿಲ್ಲ, ಈ ಕೈಯಾಗೆ ಜಾಸ್ತಿ ಬಿಟ್ಟಿದ್ದೆ. ಸೂಕ್ಷ್ಮಗೆ ಕೀಳ್ಬೇಕಿಲ್ಲ ಅಂದರೆ ಈ ಥರ ಕೊಯ್ದು ಬಿಡ್ತಾರೆ, ಶೆಪ್ಪೆ ಆಗಲಿ ಈ ಥರ ಕೊಯ್ದು ಬಿಡ್ತಾರೆ. ಸ್ನೇಹಿತರೆ ಎಷ್ಟೋ ದಿನಗಳಾದ್ಮೇಲೆ ಮಳೆ ಬರ್ತೈತೆ ನೋಡಿ. ಈ ವಾರ ಅಂತ ಅಂದ್ರಷ್ಟು ಬರುತ್ತೆ, ಆಗ ಬರುತ್ತೆ, ಈಗ ಬರುತ್ತೆ, ಈಗ ಬರುತ್ತೆ, ಆಗ ಬರುತ್ತೆ ಅಂತ. ರಾತ್ರಿ ಎಲ್ಲ ತಂಗಾಳಿ ಬೀಸೋದು, ಮೋಡ ಆಗೋದು, ಬರೀ ಈ ಥರ ಮಾಡ್ತಾರೆ. ಕೋಳಿ ಮರಿ ಇಲ್ಲೆಲ್ಲ ಬಂದು ನಿಂತ್ಕೊಂಡರು. ಬಂದಾಗನೇ ಗೊತ್ತಾಗೋದು. ಸರಿಗಿನ್ನ ಹಾಕಿದೆ. ನಮ್ಮ ದನಗಳಂತೂ ಹಿಡಿಯತ್ತೆ. ಕರನು
ಅದು ಓರಿತಾರೆ ದೊಡ್ಡ ಓರಿತಾರೆ. ಸ್ನೇಹಿತರೆ, ಮಳೆ ಬಂದು ಬಿಟ್ಟಿದೆ ಹಾಲೆ. 5 ಕಾಲಿಗೇನೋ ಮಳೆ ಹಂಗೆ ಒಂದು ಸ್ವಲ್ಪ ಉದ್ರಾಡಿ ಹಂಗೆ ಬಿಡ್ತು. 4:45ಗೇನೋ ಸ್ವಲ್ಪ ಸ್ಟಾರ್ಟ್ ಆಗಿತ್ತು ಅಷ್ಟೇ. ಭಾಳ ಏನು ಬರಲಿಲ್ಲ ನೋಡಿ, ಇಷ್ಟು ತೇವಾಂಶ ಆಗಿತ್ತು ಅಷ್ಟೇ. ಒಂದು ಸ್ವಲ್ಪ ಮೊಸರು ಇದ್ದಾವೆ, ಮೊಸರು ತೊಳೆದು ಕಾಫಿ ಟೀ ಎಲ್ಲ ಕುಡಿದ್ವಿ. ಯಾಕಂದರೆ ಚಳಿಗೆ ನಮ್ಮಮ್ಮ ಕಾಸಿತ್ತು ಮಂಡಕ್ಕಿ ಟೀ ಹಪ್ಪಳ ತಿಂದ್ವಿ. ನಮ್ಮ ನಾಯಿಮರಿಗಳು ಅಲ್ಲಿ ಮಲ್ಕೊಂಡಿದ್ದಾವೆ ನೋಡಿ, 2 ಮಲ್ಕೊತಾ ಇದ್ದಾರೆ. ಕೆದ್ರಿ ಮಲ್ಕೊಳ್ತಾವೆ ಇನ್ಮೇಲೆ ಮಳ್ಳಗಷ್ಟೇ. ನಮ್ಮ ಕೋಳಿ ಮರಿ ಎಲ್ಲ ಆಟ ಆಡ್ತವೆ ನೋಡಿ ಅಷ್ಟೇ. ಸೊ ಇವತ್ತಿನ ವಾತಾವರಣ ಹೀಗಿದೆ ನೋಡಿ. ನಾಳೆಗೆ ಚೆನ್ನಾಗಿ ಕಾಣುತ್ತೆ, ಬಿಸಿಲು ಕಾಯಬೇಕು, ಒಂಥರ ಚೆನ್ನಾಗಿರುತ್ತೆ, ಗ್ರೀನ್ ಹಸ್ರಾಗಿ. ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.